ಮುಂಗಾರು ಮಳೆ ಆರಂಭವಾಗುತ್ತಿದ್ದಂತೆ ಮಡಿಕೇರಿಯಲ್ಲಿ ಸಂಪೂರ್ಣವಾಗಿ ಮಂಜು ಆವೃತವಾಗಿದೆ. ಮಂಜಿನ ನಗರಿ ಮಡಿಕೇರಿ ಅಂತ ಹೆಸರು ಪಡೆಯಲಿಕ್ಕೆ ಇದೇ ಪ್ರಮುಖ ಕಾರಣ. ಈಗ ನಾವು ಮಡಿಕೇರಿಯ ಪ್ರಮುಖ ಪ್ರವಾಸಿ ತಾಣ ರಾಜಾಸೀಟಲ್ಲಿದ್ದೀವಿ. ಇಲ್ಲಿ ಸಂಪೂರ್ಣವಾಗಿ ಮಂಜು ಮುಸುಕಿದ ವಾತಾವರಣ ನೋಡ್ಬೋದು. ಎಲ್ಲಿ ನೋಡಿದ್ರೆ ಬರೀ ಮಂಜೆ ಕಾಣುವಂಥದ್ದು. ಅದರ ಮಧ್ಯೆ ಮಧ್ಯೆ ಈ ಪ್ರವಾಸಿಗರು ಬರುವಂಥದ್ದು ಕೊಡೆ ಹಿಡ್ಕೊಂಡು, ಯಾಕಂದರೆ ತುಂತುರು ಮಳೆ ಇರುತ್ತೆ, ಅದರ ನಡುವೆ ಮಂಜು ಬರುತ್ತೆ. ಮಳೆ ಬಿಟ್ಟಾಗ ಮಂಜು ಬರುತ್ತೆ, ಮಂಜು ಬಿಟ್ಟು ಹೋದಾಗ ಕ್ಲಿಯರ್ ಆದಾಗ ಮಳೆ ಬರುತ್ತೆ. ಆದ್ದರಿಂದ ಈ ಒಂದು ವಾತಾವರಣ ಇದೆ, ಇದನ್ನು ಅನುಭವಿಸಲಿಕ್ಕಾಗಿ ಸಾಕಷ್ಟು ಪ್ರವಾಸಿಗರಿಗೆ ಬರುವಂಥದ್ದು. ಅದರಲ್ಲಿ ರಜಾ ದಿನಗಳಲ್ಲಿ ಹೆಚ್ಚಿನ ಪ್ರವಾಸಿಗರಿಗೆ ಆಗಮಿಸ್ತಾರೆ. ಇಲ್ಲಿ ಹೊರ ರಾಜ್ಯ ಹೊರ ಜಿಲ್ಲೆಗಳಿಂದ ಕೂಡ ಸಾಕಷ್ಟು ಪ್ರವಾಸಿಗರು ಆಗಮಿಸ್ತಾರೆ. ಈಗ ಇಲ್ಲಿ ಕೂಡ ನೀವು ನೋಡ್ಬೋದು, ಸಾಕಷ್ಟು ಜನರು ಇಲ್ಲಿ ಇದ್ದಾರೆ, ಈಗಾಗಲೇ ಬರ್ತಾ ಇದ್ದಾರೆ. ಎಲ್ಲ ಕೊರೆ ಹಿಡಿದು ಫೋಟೋ ತಗೊಂಡು ಎಂಜಾಯ್ ಮಾಡ್ತಾರೆ. ಅಂದರೆ ಈ ಕೆಳಗಡೆ ಸಂಪೂರ್ಣವಾಗಿ ಒಳ್ಳೆ ಸೀನರಿ ಕಾಣುತ್ತೆ, ಪ್ರಕೃತಿ ಸೌಂದರ್ಯ ನೋಡ್ಬೋದು. ಆದರೆ ಈಗ ಇಂಥ ಸಮಯದಲ್ಲಿ ಯಾವುದೇ ಪ್ರಕೃತಿ ಸೌಂದರ್ಯ ಇಲ್ಲಿ ಕಾಣುವುದು ಕೇವಲ ಮಂಜು, ಫುಲ್ ಬೆಳ್ಳಗಿನ ವಾತಾವರಣ ಕಾಣುತ್ತೆ. ಸಂಪೂರ್ಣವಾಗಿ ಅಲ್ಲಿ ಬೇರೆ ಟೈಮಿನಲ್ಲಿ ಸಂಪೂರ್ಣವಾಗಿ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸಬಹುದು. ಈಗ ಕೇವಲ ಮಳೆ ಮತ್ತು ಮಂಜು ನೋಡುವುದಕ್ಕಾಗಿ ಸಾಕಷ್ಟು ಪ್ರವಾಸಿಗಳಿಗೆ ಬರುವಂಥದ್ದು. ಒಟ್ಟಾರೆ ಇನ್ನು ಈಗಾಗಲೇ ಮುಂಗಾರು ಮಳೆ ಆರಂಭವಾಗಿರುವಂಥದ್ದು. ಈಗ ಈ ರೀತಿಯ ವಾತಾವರಣ ಕಂಡು ಬರ್ತಾ ಇದೆ. ಇನ್ನು ಆಗಸ್ಟ್ ಸೆಪ್ಟೆಂಬರ್ ತಿಂಗಳವರೆಗೆ ಇದೇ ರೀತಿಯ ವಾತಾವರಣ ಮುಂದುವರಿಯುತ್ತೆ. ಆದ್ದರಿಂದ ರಜಾ ದಿನಗಳಲ್ಲಿ ಇನ್ನಷ್ಟು ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಹರಿದು ಬರ್ತಾ ಇದ್ದಾರೆ. ಇದು ಇಂಥ ವಾತಾವರಣ ನೋಡಲಿಕ್ಕೆ ಅದು ಮಡಿಕೇರಿಯಲ್ಲಿ ಈ ಸಮಯದಲ್ಲಿ ಮಾತ್ರ ಸಾಧ್ಯ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮುಂಗಾರು ಮಳೆ ಆರಂಭವಾಗುತ್ತಿದ್ದಂತೆ ಮಡಿಕೇರಿಯಲ್ಲಿ ಸಂಪೂರ್ಣವಾಗಿ ಮಂಜು ಆವೃತವಾಗಿದೆ. ಮಂಜಿನ ನಗರಿ ಮಡಿಕೇರಿ ಅಂತ ಹೆಸರು ಪಡೆಯಲಿಕ್ಕೆ ಇದೇ ಪ್ರಮುಖ ಕಾರಣ. ಈಗ ನಾವು ಮಡಿಕೇರಿಯ ಪ್ರಮುಖ ಪ್ರವಾಸಿ ತಾಣ ರಾಜಾಸೀಟಲ್ಲಿದ್ದೀವಿ. ಇಲ್ಲಿ ಸಂಪೂರ್ಣವಾಗಿ ಮಂಜು ಮುಸುಕಿದ ವಾತಾವರಣ ನೋಡ್ಬೋದು. ಎಲ್ಲಿ ನೋಡಿದ್ರೆ ಬರೀ ಮಂಜೆ ಕಾಣುವಂಥದ್ದು. ಅದರ ಮಧ್ಯೆ ಮಧ್ಯೆ ಈ ಪ್ರವಾಸಿಗರು ಬರುವಂಥದ್ದು ಕೊಡೆ ಹಿಡ್ಕೊಂಡು, ಯಾಕಂದರೆ ತುಂತುರು ಮಳೆ ಇರುತ್ತೆ, ಅದರ ನಡುವೆ ಮಂಜು ಬರುತ್ತೆ. ಮಳೆ ಬಿಟ್ಟಾಗ ಮಂಜು ಬರುತ್ತೆ, ಮಂಜು ಬಿಟ್ಟು ಹೋದಾಗ ಕ್ಲಿಯರ್ ಆದಾಗ ಮಳೆ ಬರುತ್ತೆ. ಆದ್ದರಿಂದ ಈ ಒಂದು ವಾತಾವರಣ ಇದೆ, ಇದನ್ನು ಅನುಭವಿಸಲಿಕ್ಕಾಗಿ ಸಾಕಷ್ಟು ಪ್ರವಾಸಿಗರಿಗೆ ಬರುವಂಥದ್ದು. ಅದರಲ್ಲಿ ರಜಾ ದಿನಗಳಲ್ಲಿ ಹೆಚ್ಚಿನ ಪ್ರವಾಸಿಗರಿಗೆ ಆಗಮಿಸ್ತಾರೆ. ಇಲ್ಲಿ ಹೊರ ರಾಜ್ಯ ಹೊರ ಜಿಲ್ಲೆಗಳಿಂದ ಕೂಡ ಸಾಕಷ್ಟು ಪ್ರವಾಸಿಗರು ಆಗಮಿಸ್ತಾರೆ. ಈಗ ಇಲ್ಲಿ ಕೂಡ ನೀವು ನೋಡ್ಬೋದು, ಸಾಕಷ್ಟು ಜನರು ಇಲ್ಲಿ ಇದ್ದಾರೆ, ಈಗಾಗಲೇ ಬರ್ತಾ ಇದ್ದಾರೆ. ಎಲ್ಲ ಕೊರೆ ಹಿಡಿದು ಫೋಟೋ ತಗೊಂಡು ಎಂಜಾಯ್ ಮಾಡ್ತಾರೆ. ಅಂದರೆ ಈ ಕೆಳಗಡೆ ಸಂಪೂರ್ಣವಾಗಿ ಒಳ್ಳೆ ಸೀನರಿ ಕಾಣುತ್ತೆ, ಪ್ರಕೃತಿ ಸೌಂದರ್ಯ ನೋಡ್ಬೋದು. ಆದರೆ ಈಗ ಇಂಥ ಸಮಯದಲ್ಲಿ ಯಾವುದೇ ಪ್ರಕೃತಿ ಸೌಂದರ್ಯ ಇಲ್ಲಿ ಕಾಣುವುದು ಕೇವಲ ಮಂಜು, ಫುಲ್ ಬೆಳ್ಳಗಿನ ವಾತಾವರಣ ಕಾಣುತ್ತೆ. ಸಂಪೂರ್ಣವಾಗಿ ಅಲ್ಲಿ ಬೇರೆ ಟೈಮಿನಲ್ಲಿ ಸಂಪೂರ್ಣವಾಗಿ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸಬಹುದು. ಈಗ ಕೇವಲ ಮಳೆ ಮತ್ತು ಮಂಜು ನೋಡುವುದಕ್ಕಾಗಿ ಸಾಕಷ್ಟು ಪ್ರವಾಸಿಗರಿಗೆ ಬರುವಂಥದ್ದು. ಒಟ್ಟಾರೆ ಇನ್ನು ಈಗಾಗಲೇ ಮುಂಗಾರು ಮಳೆ ಆರಂಭವಾಗಿರುವಂಥದ್ದು. ಈಗ ಈ ರೀತಿಯ ವಾತಾವರಣ ಕಂಡು ಬರ್ತಾ ಇದೆ. ಇನ್ನು ಆಗಸ್ಟ್ ಸೆಪ್ಟೆಂಬರ್ ತಿಂಗಳವರೆಗೆ ಇದೇ ರೀತಿಯ ವಾತಾವರಣ ಮುಂದುವರಿಯುತ್ತೆ. ಆದ್ದರಿಂದ ರಜಾ ದಿನಗಳಲ್ಲಿ ಇನ್ನಷ್ಟು ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಹರಿದು ಬರ್ತಾ ಇದ್ದಾರೆ. ಇದು ಇಂಥ ವಾತಾವರಣ ನೋಡಲಿಕ್ಕೆ ಅದು ಮಡಿಕೇರಿಯಲ್ಲಿ ಈ ಸಮಯದಲ್ಲಿ ಮಾತ್ರ ಸಾಧ್ಯ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮುಂಗಾರು ಮಳೆ ಆರಂಭವಾಗುತ್ತಿದ್ದಂತೆ ಮಡಿಕೇರಿಯಲ್ಲಿ ಸಂಪೂರ್ಣವಾಗಿ ಮಂಜು ಆವೃತವಾಗಿದೆ. ಮಂಜಿನ ನಗರಿ ಮಡಿಕೇರಿ ಅಂತ ಹೆಸರು ಪಡೆಯಲಿಕ್ಕೆ ಇದೇ ಪ್ರಮುಖ ಕಾರಣ. ಈಗ ನಾವು ಮಡಿಕೇರಿಯ ಪ್ರಮುಖ ಪ್ರವಾಸಿ ತಾಣ ರಾಜಾಸೀಟಲ್ಲಿದ್ದೀವಿ. ಇಲ್ಲಿ ಸಂಪೂರ್ಣವಾಗಿ ಮಂಜು ಮುಸುಕಿದ ವಾತಾವರಣ ನೋಡ್ಬೋದು. ಎಲ್ಲಿ ನೋಡಿದ್ರೆ ಬರೀ ಮಂಜೆ ಕಾಣುವಂಥದ್ದು. ಅದರ ಮಧ್ಯೆ ಮಧ್ಯೆ ಈ ಪ್ರವಾಸಿಗರು ಬರುವಂಥದ್ದು ಕೊಡೆ ಹಿಡ್ಕೊಂಡು, ಯಾಕಂದರೆ ತುಂತುರು ಮಳೆ ಇರುತ್ತೆ, ಅದರ ನಡುವೆ ಮಂಜು ಬರುತ್ತೆ. ಮಳೆ ಬಿಟ್ಟಾಗ ಮಂಜು ಬರುತ್ತೆ, ಮಂಜು ಬಿಟ್ಟು ಹೋದಾಗ ಕ್ಲಿಯರ್ ಆದಾಗ ಮಳೆ ಬರುತ್ತೆ. ಆದ್ದರಿಂದ ಈ ಒಂದು ವಾತಾವರಣ ಇದೆ, ಇದನ್ನು ಅನುಭವಿಸಲಿಕ್ಕಾಗಿ ಸಾಕಷ್ಟು ಪ್ರವಾಸಿಗರಿಗೆ ಬರುವಂಥದ್ದು. ಅದರಲ್ಲಿ ರಜಾ ದಿನಗಳಲ್ಲಿ ಹೆಚ್ಚಿನ ಪ್ರವಾಸಿಗರಿಗೆ ಆಗಮಿಸ್ತಾರೆ. ಇಲ್ಲಿ ಹೊರ ರಾಜ್ಯ ಹೊರ ಜಿಲ್ಲೆಗಳಿಂದ ಕೂಡ ಸಾಕಷ್ಟು ಪ್ರವಾಸಿಗರು ಆಗಮಿಸ್ತಾರೆ. ಈಗ ಇಲ್ಲಿ ಕೂಡ ನೀವು ನೋಡ್ಬೋದು, ಸಾಕಷ್ಟು ಜನರು ಇಲ್ಲಿ ಇದ್ದಾರೆ, ಈಗಾಗಲೇ ಬರ್ತಾ ಇದ್ದಾರೆ. ಎಲ್ಲ ಕೊರೆ ಹಿಡಿದು ಫೋಟೋ ತಗೊಂಡು ಎಂಜಾಯ್ ಮಾಡ್ತಾರೆ. ಅಂದರೆ ಈ ಕೆಳಗಡೆ ಸಂಪೂರ್ಣವಾಗಿ ಒಳ್ಳೆ ಸೀನರಿ ಕಾಣುತ್ತೆ, ಪ್ರಕೃತಿ ಸೌಂದರ್ಯ ನೋಡ್ಬೋದು. ಆದರೆ ಈಗ ಇಂಥ ಸಮಯದಲ್ಲಿ ಯಾವುದೇ ಪ್ರಕೃತಿ ಸೌಂದರ್ಯ ಇಲ್ಲಿ ಕಾಣುವುದು ಕೇವಲ ಮಂಜು, ಫುಲ್ ಬೆಳ್ಳಗಿನ ವಾತಾವರಣ ಕಾಣುತ್ತೆ. ಸಂಪೂರ್ಣವಾಗಿ ಅಲ್ಲಿ ಬೇರೆ ಟೈಮಿನಲ್ಲಿ ಸಂಪೂರ್ಣವಾಗಿ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸಬಹುದು. ಈಗ ಕೇವಲ ಮಳೆ ಮತ್ತು ಮಂಜು ನೋಡುವುದಕ್ಕಾಗಿ ಸಾಕಷ್ಟು ಪ್ರವಾಸಿಗರಿಗೆ ಬರುವಂಥದ್ದು. ಒಟ್ಟಾರೆ ಇನ್ನು ಈಗಾಗಲೇ ಮುಂಗಾರು ಮಳೆ ಆರಂಭವಾಗಿರುವಂಥದ್ದು. ಈಗ ಈ ರೀತಿಯ ವಾತಾವರಣ ಕಂಡು ಬರ್ತಾ ಇದೆ. ಇನ್ನು ಆಗಸ್ಟ್ ಸೆಪ್ಟೆಂಬರ್ ತಿಂಗಳವರೆಗೆ ಇದೇ ರೀತಿಯ ವಾತಾವರಣ ಮುಂದುವರಿಯುತ್ತೆ. ಆದ್ದರಿಂದ ರಜಾ ದಿನಗಳಲ್ಲಿ ಇನ್ನಷ್ಟು ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಹರಿದು ಬರ್ತಾ ಇದ್ದಾರೆ. ಇದು ಇಂಥ ವಾತಾವರಣ ನೋಡಲಿಕ್ಕೆ ಅದು ಮಡಿಕೇರಿಯಲ್ಲಿ ಈ ಸಮಯದಲ್ಲಿ ಮಾತ್ರ ಸಾಧ್ಯ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮುಂಗಾರು ಮಳೆ ಆರಂಭವಾಗುತ್ತಿದ್ದಂತೆ ಮಡಿಕೇರಿಯಲ್ಲಿ ಸಂಪೂರ್ಣವಾಗಿ ಮಂಜು ಆವೃತವಾಗಿದೆ. ಮಂಜಿನ ನಗರಿ ಮಡಿಕೇರಿ ಅಂತ ಹೆಸರು ಪಡೆಯಲಿಕ್ಕೆ ಇದೇ ಪ್ರಮುಖ ಕಾರಣ. ಈಗ ನಾವು ಮಡಿಕೇರಿಯ ಪ್ರಮುಖ ಪ್ರವಾಸಿ ತಾಣ ರಾಜಾಸೀಟಲ್ಲಿದ್ದೀವಿ. ಇಲ್ಲಿ ಸಂಪೂರ್ಣವಾಗಿ ಮಂಜು ಮುಸುಕಿದ ವಾತಾವರಣ ನೋಡ್ಬೋದು. ಎಲ್ಲಿ ನೋಡಿದ್ರೆ ಬರೀ ಮಂಜೆ ಕಾಣುವಂಥದ್ದು. ಅದರ ಮಧ್ಯೆ ಮಧ್ಯೆ ಈ ಪ್ರವಾಸಿಗರು ಬರುವಂಥದ್ದು ಕೊಡೆ ಹಿಡ್ಕೊಂಡು, ಯಾಕಂದರೆ ತುಂತುರು ಮಳೆ ಇರುತ್ತೆ, ಅದರ ನಡುವೆ ಮಂಜು ಬರುತ್ತೆ. ಮಳೆ ಬಿಟ್ಟಾಗ ಮಂಜು ಬರುತ್ತೆ, ಮಂಜು ಬಿಟ್ಟು ಹೋದಾಗ ಕ್ಲಿಯರ್ ಆದಾಗ ಮಳೆ ಬರುತ್ತೆ. ಆದ್ದರಿಂದ ಈ ಒಂದು ವಾತಾವರಣ ಇದೆ, ಇದನ್ನು ಅನುಭವಿಸಲಿಕ್ಕಾಗಿ ಸಾಕಷ್ಟು ಪ್ರವಾಸಿಗರಿಗೆ ಬರುವಂಥದ್ದು. ಅದರಲ್ಲಿ ರಜಾ ದಿನಗಳಲ್ಲಿ ಹೆಚ್ಚಿನ ಪ್ರವಾಸಿಗರಿಗೆ ಆಗಮಿಸ್ತಾರೆ. ಇಲ್ಲಿ ಹೊರ ರಾಜ್ಯ ಹೊರ ಜಿಲ್ಲೆಗಳಿಂದ ಕೂಡ ಸಾಕಷ್ಟು ಪ್ರವಾಸಿಗರು ಆಗಮಿಸ್ತಾರೆ. ಈಗ ಇಲ್ಲಿ ಕೂಡ ನೀವು ನೋಡ್ಬೋದು, ಸಾಕಷ್ಟು ಜನರು ಇಲ್ಲಿ ಇದ್ದಾರೆ, ಈಗಾಗಲೇ ಬರ್ತಾ ಇದ್ದಾರೆ. ಎಲ್ಲ ಕೊರೆ ಹಿಡಿದು ಫೋಟೋ ತಗೊಂಡು ಎಂಜಾಯ್ ಮಾಡ್ತಾರೆ. ಅಂದರೆ ಈ ಕೆಳಗಡೆ ಸಂಪೂರ್ಣವಾಗಿ ಒಳ್ಳೆ ಸೀನರಿ ಕಾಣುತ್ತೆ, ಪ್ರಕೃತಿ ಸೌಂದರ್ಯ ನೋಡ್ಬೋದು. ಆದರೆ ಈಗ ಇಂಥ ಸಮಯದಲ್ಲಿ ಯಾವುದೇ ಪ್ರಕೃತಿ ಸೌಂದರ್ಯ ಇಲ್ಲಿ ಕಾಣುವುದು ಕೇವಲ ಮಂಜು, ಫುಲ್ ಬೆಳ್ಳಗಿನ ವಾತಾವರಣ ಕಾಣುತ್ತೆ. ಸಂಪೂರ್ಣವಾಗಿ ಅಲ್ಲಿ ಬೇರೆ ಟೈಮಿನಲ್ಲಿ ಸಂಪೂರ್ಣವಾಗಿ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸಬಹುದು. ಈಗ ಕೇವಲ ಮಳೆ ಮತ್ತು ಮಂಜು ನೋಡುವುದಕ್ಕಾಗಿ ಸಾಕಷ್ಟು ಪ್ರವಾಸಿಗರಿಗೆ ಬರುವಂಥದ್ದು. ಒಟ್ಟಾರೆ ಇನ್ನು ಈಗಾಗಲೇ ಮುಂಗಾರು ಮಳೆ ಆರಂಭವಾಗಿರುವಂಥದ್ದು. ಈಗ ಈ ರೀತಿಯ ವಾತಾವರಣ ಕಂಡು ಬರ್ತಾ ಇದೆ. ಇನ್ನು ಆಗಸ್ಟ್ ಸೆಪ್ಟೆಂಬರ್
ತಿಂಗಳವರೆಗೆ ಇದೇ ರೀತಿಯ ವಾತಾವರಣ ಮುಂದುವರಿಯುತ್ತೆ. ಆದ್ದರಿಂದ ರಜಾ ದಿನಗಳಲ್ಲಿ ಇನ್ನಷ್ಟು ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಹರಿದು ಬರ್ತಾ ಇದ್ದಾರೆ. ಇದು ಇಂಥ ವಾತಾವರಣ ನೋಡಲಿಕ್ಕೆ ಅದು ಮಡಿಕೇರಿಯಲ್ಲಿ ಈ ಸಮಯದಲ್ಲಿ ಮಾತ್ರ ಸಾಧ್ಯ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮುಂಗಾರು ಮಳೆ ಆರಂಭವಾಗ್ತಿದ್ದಂತೆ ಮಡಿಕೇರಿಯಲ್ಲಿ ಸಂಪೂರ್ಣವಾಗಿ ಮಂಜು ಆವೃತವಾಗಿದೆ. ಮಂಜಿನ ನಗರಿ ಮಡಿಕೇರಿ ಅಂತ ಹೆಸರು ಪಡೆಯಲಿಕ್ಕೆ ಇದೇ ಪ್ರಮುಖ ಕಾರಣ. ಈಗ ನಾವು ಮಡಿಕೇರಿಯ ಪ್ರಮುಖ ಪ್ರವಾಸಿ ತಾಣ ರಾಜ ಸೀಟಲ್ಲಿದ್ದೀವಿ. ಇಲ್ಲಿ ಸಂಪೂರ್ಣವಾಗಿ ಮಂಜು ಮುಸುಕಿದ ವಾತಾವರಣ ನೋಡ್ಬೋದು. ಎಲ್ಲಿ ನೋಡಿದ್ರು ಬರೀ ಮಂಜೆ ಕಾಣುವಂಥದ್ದು. ಅದರ ಮಧ್ಯೆ ಮಧ್ಯೆ ಈ ಪ್ರವಾಸಿಗರು ಬರುವಂಥದ್ದು ಕೊಡೆ ಹಿಡ್ಕೊಂಡು, ಯಾಕಂದರೆ ತುಂತುರು ಮಳೆ ಇರುತ್ತೆ, ಅದರ ನಡುವೆ ಮಂಜು ಬರುತ್ತೆ. ಮಳೆ ಬಿಟ್ಟಾಗ ಮಂಜು ಬರುತ್ತೆ, ಮಂಜು ಬಿಟ್ಟು ಹೋದಾಗ ಕ್ಲಿಯರ್ ಆದಾಗ ಮಳೆ ಬರುತ್ತೆ. ಆದ್ದರಿಂದ ಈ ಒಂದು ವಾತಾವರಣ ಇದೆ, ಇದನ್ನು ಅನುಭವಿಸಲಿಕ್ಕಾಗಿ ಸಾಕಷ್ಟು ಪ್ರವಾಸಿಗರಿಗೆ ಬರುವಂಥದ್ದು. ಅದರಲ್ಲಿ ರಜಾ ದಿನಗಳಲ್ಲಿ ಹೆಚ್ಚಿನ ಪ್ರವಾಸಿಗರಿಗೆ ಆಗಮಿಸ್ತಾರೆ. ಇಲ್ಲಿ ಹೊರ ರಾಜ್ಯ ಹೊರ ಜಿಲ್ಲೆಗಳಿಂದ ಕೂಡ ಸಾಕಷ್ಟು ಪ್ರವಾಸಿಗರು ಆಗಮಿಸ್ತಾರೆ. ಈಗ ಇಲ್ಲಿ ಕೂಡ ನೀವು ನೋಡ್ಬೋದು, ಸಾಕಷ್ಟು ಜನರು ಇಲ್ಲಿ ಇದ್ದಾರೆ, ಈಗಾಗಲೇ ಬರ್ತಾ ಇದ್ದಾರೆ. ಎಲ್ಲ ಕೊರೆ ಹಿಡಿದು ಫೋಟೋ ತೆಗೆಕೊಂಡು ಎಂಜಾಯ್ ಮಾಡ್ತಾರೆ. ಅಂದರೆ ಈ ಕೆಳಗಡೆ ಸಂಪೂರ್ಣವಾಗಿ ಒಳ್ಳೆ ಸೀನರಿ ಕಾಣುತ್ತೆ, ಪ್ರಕೃತಿ ಸೌಂದರ್ಯ ನೋಡ್ಬೋದು. ಆದರೆ ಈಗ ಇಂಥ ಸಮಯದಲ್ಲಿ ಯಾವುದೇ ಪ್ರಕೃತಿ ಸೌಂದರ್ಯ ಇಲ್ಲಿ ಕಾಣುವಂಥ ಕೇವಲ ಮಂಜು, ಫುಲ್ಲು ಬೆಳಗಿನ ವಾತಾವರಣ ಕಾಣುತ್ತೆ. ಸಂಪೂರ್ಣವಾಗಿ ಅಲ್ಲಿ ಬೇರೆ ಟೈಮಿನಂತೆ ಸಂಪೂರ್ಣವಾಗಿ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸಬಹುದು. ಈಗ ಕೇವಲ ಮಳೆ ಮತ್ತು ಮಂಜು ನೋಡುವುದಕ್ಕಾಗಿ ಸಾಕಷ್ಟು ಪ್ರವಾಸಿಗರಿಗೆ ಬರುವಂಥದ್ದು. ಒಟ್ಟಾರೆ ಇನ್ನು ಈಗಾಗಲೇ ಮುಂಗಾರು ಮಳೆ ಆರಂಭವಾಗಿರುವಂಥದ್ದು. ಈಗ ಈ ರೀತಿಯ ವಾತಾವರಣ ಕಂಡು ಬರ್ತಾ ಇದೆ. ಇನ್ನು ಆಗಸ್ಟ್ ಸೆಪ್ಟೆಂಬರ್ ತಿಂಗಳವರೆಗೆ ಇದೇ ರೀತಿಯ ವಾತಾವರಣ ಮುಂದುವರಿಯುತ್ತೆ. ಆದ್ದರಿಂದ ರಜಾ ದಿನಗಳಲ್ಲಿ ಇನ್ನಷ್ಟು ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಹರಿದು ಬರ್ತಾ ಇದ್ದಾರೆ. ಇದು ಇಂಥ ವಾತಾವರಣ ನೋಡಲಿಕ್ಕೆ ಅದು ಮಡಿಕೇರಿಯಲ್ಲಿ ಈ ಸಮಯದಲ್ಲಿ ಮಾತ್ರ ಸಾಧ್ಯ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮುಂಗಾರು ಮಳೆ ಆರಂಭವಾಗ್ತಿದ್ದಂತೆ ಮಡಿಕೇರಿಯಲ್ಲಿ ಸಂಪೂರ್ಣವಾಗಿ ಮಂಜು ಆವೃತವಾಗಿದೆ. ಮಂಜಿನ ನಗರಿ ಮಡಿಕೇರಿ ಅಂತ ಹೆಸರು ಪಡೆಯಲಿಕ್ಕೆ ಇದೇ ಪ್ರಮುಖ ಕಾರಣ. ಈಗ ನಾವು ಮಡಿಕೇರಿಯ ಪ್ರಮುಖ ಪ್ರವಾಸಿ ತಾಣ ರಾಜ ಸೀಟಲ್ಲಿದ್ದೀವಿ. ಇಲ್ಲಿ ಸಂಪೂರ್ಣವಾಗಿ ಮಂಜು ಮುಸುಕಿದ ವಾತಾವರಣ ನೋಡ್ಬೋದು. ಎಲ್ಲಿ ನೋಡಿದ್ರು ಬರೀ ಮಂಜೆ ಕಾಣುವಂಥದ್ದು. ಅದರ ಮಧ್ಯೆ ಮಧ್ಯೆ ಈ ಪ್ರವಾಸಿಗರು ಬರುವಂಥದ್ದು ಕೊಡೆ ಹಿಡ್ಕೊಂಡು, ಯಾಕಂದರೆ ತುಂತುರು ಮಳೆ ಇರುತ್ತೆ, ಅದರ ನಡುವೆ ಮಂಜು ಬರುತ್ತೆ. ಮಳೆ ಬಿಟ್ಟಾಗ ಮಂಜು ಬರುತ್ತೆ, ಮಂಜು ಬಿಟ್ಟು ಹೋದಾಗ ಕ್ಲಿಯರ್ ಆದಾಗ ಮಳೆ ಬರುತ್ತೆ. ಆದ್ದರಿಂದ ಈ ಒಂದು ವಾತಾವರಣ ಇದೆ, ಇದನ್ನು ಅನುಭವಿಸಲಿಕ್ಕಾಗಿ ಸಾಕಷ್ಟು ಪ್ರವಾಸಿಗರಿಗೆ ಬರುವಂಥದ್ದು. ಅದರಲ್ಲಿ ರಜಾ ದಿನಗಳಲ್ಲಿ ಹೆಚ್ಚಿನ ಪ್ರವಾಸಿಗರಿಗೆ ಆಗಮಿಸ್ತಾರೆ. ಇಲ್ಲಿ ಹೊರ ರಾಜ್ಯ ಹೊರ ಜಿಲ್ಲೆಗಳಿಂದ ಕೂಡ ಸಾಕಷ್ಟು ಪ್ರವಾಸಿಗರು ಆಗಮಿಸ್ತಾರೆ. ಈಗ ಇಲ್ಲಿ ಕೂಡ ನೀವು ನೋಡ್ಬೋದು, ಸಾಕಷ್ಟು ಜನರು ಇಲ್ಲಿ ಇದ್ದಾರೆ, ಈಗಾಗಲೇ ಬರ್ತಾ ಇದ್ದಾರೆ. ಎಲ್ಲ ಕೊರೆ ಹಿಡಿದು ಫೋಟೋ ತೆಗೆಕೊಂಡು ಎಂಜಾಯ್ ಮಾಡ್ತಾರೆ. ಅಂದರೆ ಈ ಕೆಳಗಡೆ ಸಂಪೂರ್ಣವಾಗಿ ಒಳ್ಳೆ ಸೀನರಿ ಕಾಣುತ್ತೆ, ಪ್ರಕೃತಿ ಸೌಂದರ್ಯ ನೋಡ್ಬೋದು. ಆದರೆ ಈಗ ಇಂಥ ಸಮಯದಲ್ಲಿ ಯಾವುದೇ ಪ್ರಕೃತಿ ಸೌಂದರ್ಯ ಇಲ್ಲಿ ಕಾಣುವಂಥ ಕೇವಲ ಮಂಜು, ಫುಲ್ಲು ಬೆಳಗಿನ ವಾತಾವರಣ ಕಾಣುತ್ತೆ. ಸಂಪೂರ್ಣವಾಗಿ ಅಲ್ಲಿ ಬೇರೆ ಟೈಮಿನಂತೆ ಸಂಪೂರ್ಣವಾಗಿ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸಬಹುದು. ಈಗ ಕೇವಲ ಮಳೆ ಮತ್ತು ಮಂಜು ನೋಡುವುದಕ್ಕಾಗಿ ಸಾಕಷ್ಟು ಪ್ರವಾಸಿಗರಿಗೆ ಬರುವಂಥದ್ದು. ಒಟ್ಟಾರೆ ಇನ್ನು ಈಗಾಗಲೇ ಮುಂಗಾರು ಮಳೆ ಆರಂಭವಾಗಿರುವಂಥದ್ದು. ಈಗ ಈ ರೀತಿಯ ವಾತಾವರಣ ಕಂಡು ಬರ್ತಾ ಇದೆ. ಇನ್ನು ಆಗಸ್ಟ್ ಸೆಪ್ಟೆಂಬರ್ ತಿಂಗಳವರೆಗೆ ಇದೇ ರೀತಿಯ ವಾತಾವರಣ ಮುಂದುವರಿಯುತ್ತೆ. ಆದ್ದರಿಂದ ರಜಾ ದಿನಗಳಲ್ಲಿ ಇನ್ನಷ್ಟು ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಹರಿದು ಬರ್ತಾ ಇದ್ದಾರೆ. ಇದು ಇಂಥ ವಾತಾವರಣ ನೋಡಲಿಕ್ಕೆ ಅದು ಮಡಿಕೇರಿಯಲ್ಲಿ ಈ ಸಮಯದಲ್ಲಿ ಮಾತ್ರ ಸಾಧ್ಯ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮುಂಗಾರು ಮಳೆ ಆರಂಭವಾಗ್ತಿದ್ದಂತೆ ಮಡಿಕೇರಿಯಲ್ಲಿ ಸಂಪೂರ್ಣವಾಗಿ ಮಂಜು ಆವೃತವಾಗಿದೆ. ಮಂಜಿನ ನಗರಿ ಮಡಿಕೇರಿ ಅಂತ ಹೆಸರು ಪಡೆಯಲಿಕ್ಕೆ ಇದೇ ಪ್ರಮುಖ ಕಾರಣ. ಈಗ ನಾವು ಮಡಿಕೇರಿಯ ಪ್ರಮುಖ ಪ್ರವಾಸಿ ತಾಣ ರಾಜ ಸೀಟಲ್ಲಿದ್ದೀವಿ. ಇಲ್ಲಿ ಸಂಪೂರ್ಣವಾಗಿ ಮಂಜು ಮುಸುಕಿದ ವಾತಾವರಣ ನೋಡ್ಬೋದು. ಎಲ್ಲಿ ನೋಡಿದ್ರು ಬರೀ ಮಂಜೆ ಕಾಣುವಂಥದ್ದು. ಅದರ ಮಧ್ಯೆ ಮಧ್ಯೆ ಈ ಪ್ರವಾಸಿಗರು ಬರುವಂಥದ್ದು ಕೊಡೆ ಹಿಡ್ಕೊಂಡು, ಯಾಕಂದರೆ ತುಂತುರು ಮಳೆ ಇರುತ್ತೆ, ಅದರ ನಡುವೆ ಮಂಜು ಬರುತ್ತೆ. ಮಳೆ ಬಿಟ್ಟಾಗ ಮಂಜು ಬರುತ್ತೆ, ಮಂಜು ಬಿಟ್ಟು ಹೋದಾಗ ಕ್ಲಿಯರ್ ಆದಾಗ ಮಳೆ ಬರುತ್ತೆ. ಆದ್ದರಿಂದ ಈ ಒಂದು ವಾತಾವರಣ ಇದೆ, ಇದನ್ನು ಅನುಭವಿಸಲಿಕ್ಕಾಗಿ ಸಾಕಷ್ಟು ಪ್ರವಾಸಿಗರಿಗೆ ಬರುವಂಥದ್ದು. ಅದರಲ್ಲಿ ರಜಾ ದಿನಗಳಲ್ಲಿ ಹೆಚ್ಚಿನ ಪ್ರವಾಸಿಗರಿಗೆ ಆಗಮಿಸ್ತಾರೆ. ಇಲ್ಲಿ ಹೊರ ರಾಜ್ಯ ಹೊರ ಜಿಲ್ಲೆಗಳಿಂದ ಕೂಡ ಸಾಕಷ್ಟು ಪ್ರವಾಸಿಗರು ಆಗಮಿಸ್ತಾರೆ. ಈಗ ಇಲ್ಲಿ ಕೂಡ ನೀವು ನೋಡ್ಬೋದು, ಸಾಕಷ್ಟು ಜನರು ಇಲ್ಲಿ ಇದ್ದಾರೆ, ಈಗಾಗಲೇ ಬರ್ತಾ ಇದ್ದಾರೆ. ಎಲ್ಲ ಕೊರೆ ಹಿಡಿದು ಫೋಟೋ ತೆಗೆಕೊಂಡು ಎಂಜಾಯ್ ಮಾಡ್ತಾರೆ. ಅಂದರೆ ಈ ಕೆಳಗಡೆ ಸಂಪೂರ್ಣವಾಗಿ ಒಳ್ಳೆ ಸೀನರಿ ಕಾಣುತ್ತೆ, ಪ್ರಕೃತಿ ಸೌಂದರ್ಯ ನೋಡ್ಬೋದು. ಆದರೆ ಈಗ ಇಂಥ ಸಮಯದಲ್ಲಿ ಯಾವುದೇ ಪ್ರಕೃತಿ ಸೌಂದರ್ಯ ಇಲ್ಲಿ ಕಾಣುವಂಥ ಕೇವಲ ಮಂಜು, ಫುಲ್ಲು ಬೆಳಗಿನ ವಾತಾವರಣ ಕಾಣುತ್ತೆ. ಸಂಪೂರ್ಣವಾಗಿ ಅಲ್ಲಿ ಬೇರೆ ಟೈಮಿನಂತೆ ಸಂಪೂರ್ಣವಾಗಿ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸಬಹುದು. ಈಗ ಕೇವಲ ಮಳೆ ಮತ್ತು ಮಂಜು ನೋಡುವುದಕ್ಕಾಗಿ ಸಾಕಷ್ಟು ಪ್ರವಾಸಿಗರಿಗೆ ಬರುವಂಥದ್ದು. ಒಟ್ಟಾರೆ ಇನ್ನು ಈಗಾಗಲೇ ಮುಂಗಾರು ಮಳೆ ಆರಂಭವಾಗಿರುವಂಥದ್ದು. ಈಗ ಈ ರೀತಿಯ ವಾತಾವರಣ ಕಂಡು ಬರ್ತಾ ಇದೆ. ಇನ್ನು ಆಗಸ್ಟ್ ಸೆಪ್ಟೆಂಬರ್ ತಿಂಗಳವರೆಗೆ ಇದೇ ರೀತಿಯ ವಾತಾವರಣ ಮುಂದುವರಿಯುತ್ತೆ. ಆದ್ದರಿಂದ ರಜಾ ದಿನಗಳಲ್ಲಿ ಇನ್ನಷ್ಟು ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಹರಿದು ಬರ್ತಾ ಇದ್ದಾರೆ. ಇದು ಇಂಥ ವಾತಾವರಣ ನೋಡಲಿಕ್ಕೆ ಅದು ಮಡಿಕೇರಿಯಲ್ಲಿ ಈ ಸಮಯದಲ್ಲಿ ಮಾತ್ರ ಸಾಧ್ಯ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.